ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಸೊ ಇವಾಗ ರೆಡಿಯಾಗಿ ಡಿ ಮಾರ್ಟಿಗೆ ಹೋಗ್ತಾಯಿದ್ದೀನಿ. ಅವ್ರೇನೋ ತೊಗೋಬೇಕಂತ. ಹಾಗೆ ನಾನು ಏನಾದರೂ ಮನೆಗೆ ಪರ್ಚೇಸ್ ಇದ್ದರೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಸೊ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಅಮ್ಮನ ಜೊತೆ ವೀಡಿಯೋ ಮಾಡಿಕೊಂಡು ಸುಮ್ಮನೆ ಹಾಗೆ ಇವಾಗ ಲಿಫ್ಟಲ್ಲಿ ಹೋಗ್ತಾಯಿದ್ದೀನಿ. ಇದೇ ನನ್ನ ಔಟ್ಫಿಟ್ ಆಫ್ ದ ಡೇ. ನೆಕ್ಸ್ಟು ರ್ಯಾಪಿಡ್ದಲ್ಲಿ ಆಟೋ ಬುಕ್ ಮಾಡಿದ. ಆಟೋ ಬಂತು. ನಾನು ಅಪ್ಪ ಅಮ್ಮ 3 ಜನನು ಇವಾಗ ಡಿ ಮಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಏನಾದರೂ ನಮ್ಮ ಅಂದರೆ ಸ್ವಲ್ಪ ಮನೆಗೆ ವಸ್ತುಗಳು ತರಬೇಕಿತ್ತು ಬೆಂಗಳೂರಿಗೆ ಮತ್ತು ಮಂಡ್ಯಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನು ಸಾಮಾನು ತೊಗೋಬೇಕಂತ ಪರ್ಚೇಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಡಿ ಮಾರ್ಟಿಗೆ ಬಂದ್ವಿ. ಡಿ ಮಾರ್ಟಿಗೆ ಬಂದು ಒಂದಷ್ಟು ಥಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಏನೇನು ಪರ್ಚೇಸ್ ಮಾಡಿದ್ದೀನಿ, ಪ್ರೈಸ್ ಎಷ್ಟು ಅಂತ ನಿಮಗೆ ಈ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಝೂಡಿಯೋಗೆ ಬಂದ್ವಿ. ಝೂಡಿಯೋದಲ್ಲಿ ಏನು ಪರ್ಚೇಸ್ ಮಾಡಿದೆ ಅಂತ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಡಿ ಮಾರ್ಟಲ್ಲಿ ಏನು ಪರ್ಚೇಸ್ ಮಾಡಿ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಯೋಗ ಮ್ಯಾಟ್. ಇದು ಬಂದು 430 ರೂಪೀಸ್. ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಪರ್ಚೇಸ್ ಮಾಡಿದ್ದು ಸ್ಟೋರೇಜ್ ಬಾಕ್ಸ್ಗೋಸ್ಕರ ಹುಡ್ತಾಯಿದ್ರು ನಮ್ಮಮ್ಮ. ಸೊ ಅಂದರೆ ಫ್ರಿಜ್ಜಲ್ಲೆಲ್ಲ ನೀವು ಆರಾಮಾಗಿ ಸ್ಟೋರೇಜ್ ಮಾಡ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜಸ್ಟ್ 109 ರೂಪೀಸ್. ಮತ್ತು ಇನ್ನೊಂದು ಸ್ಟೋರೇಜ್ ಬಾಕ್ಸ್, ಇದರಲ್ಲಿ ನೀವು ಡ್ರೈ ಫ್ರೂಟ್ಸು ಅಥವಾ ಏನಾದರೂ ಇಟ್ಕೋಬೋದು. ಜಸ್ಟ್ 150 ರೂಪೀಸ್. ಗ್ಲಾಸ್ದು ಮೊರ ಪರ್ಚೇಸ್ ಮಾಡಿದ್ವಿ. ಮೊರ ಬಂದು 50 ರೂಪೀಸ್. ತುಂಬ ಚೆನ್ನಾಗಿತ್ತು. ಪ್ಲಾಸ್ಟಿಕ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ ಅನದರ್ ಕಂಟೈನರ್ ಬಾಕ್ಸ್, ಇದು ತುಂಬ ಅಂದರೆ ಡ್ರೈ ಫ್ರೂಟ್ಸ್ಗೆಲ್ಲ ಸಖತ್ತಾಗಿದೆ. ಸ್ಟೋರ್ ಮಾಡಿದೆ. ಕ್ವಾಲಿಟಿನೂ ಚೆನ್ನಾಗಿದೆ. 80 ರೂಪೀಸ್. ಆಮೇಲಿಂದ ಟೇಬಲ್ ಮ್ಯಾಟ್ ಬಂದು ಎಷ್ಟು 60 ರೂಪೀಸ್. ನೀವು ಅಲ್ಲೇ MRP ಈ ಬಕೆಟ್ ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬರೀ 300 ರೂಪೀಸ್. ಆರಾಮಾಗಿ ಕೊಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.